ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ತಾಯಿ ಜಗನ್ಮಾತೆಗೆ ಸಂಬಂಧಿಸಿದ ನಾನಾ ಶಕ್ತಿಪೀಠಗಳಿವೆ. ಇಂದಿಗೂ ಮಾನವ ಕುಲಕ್ಕೆ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಅಂದರೆ ಅದು ತಪ್ಪಾಗಲಾರದು. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಈ ದೇವಾಲಯದ ಒಂದು ಕುತೂಹಲಭರಿತ ವಿಚಾರವನ್ನು ಹಂಚಿಕೊಳ್ತೀನಿ. ನಿಜಕ್ಕೂ ಈ ದೇವಾಲಯ ವಿಸ್ಮಯಗಳ ಆಗರ ಅಂತಾನೆ ಹೇಳ್ಬೋದು. ಈ ದೇವಾಲಯದಲ್ಲಿ ನೆಲೆಸಿರುವ ಶಕ್ತಿಯೇ ಸ್ತ್ರೀ ಶಕ್ತಿ. ಈ ದೇವಿಗೆ ರಕ್ತಪಾತವಿಲ್ಲದೆ ಪ್ರಾಣಿ ಬಲಿ ನೀಡಲಾಗುತ್ತೆ. ಅಲ್ಲದೆ ಈ ದೇವಿ ವಿಗ್ರಹವನ್ನ ಹೆಚ್ಚು ಹೊತ್ತು ನೋಡೋದಕ್ಕೆ ಅಸಾಧ್ಯ. ಇಲ್ಲಿ ಅನಾದಿ ಕಾಲದಲ್ಲಿ ಪ್ರತಿಷ್ಠಾಪಿತವಾದ ಪಂಚಮುಖಿ ಶಿವಲಿಂಗವಿದ್ದು ದಿನಕ್ಕೆ 3 ಬಾರಿ ಶಿವಲಿಂಗದ ಬಣ್ಣ ಬದಲಾಗುತ್ತೆ. ಅಷ್ಟಕ್ಕೂ ಆ ದೇವಾಲಯವಾದ್ರೂ ಯಾವುದು? ಆ ದೇವಾಲಯ ಇರುವುದಾದ್ರೂ ಎಲ್ಲಿ? ಇತಿಹಾಸ ಪುಟಗಳಲ್ಲಿ ಈ ದೇವಾಲಯದ ಕುರಿತಾದ ಉಲ್ಲೇಖವಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಮ್ಮ ಕರುನಾಡಿನಂತೆಯೇ ಬಿಹಾರ್ ಕೂಡ ಹಲವಾರು ಧಾರ್ಮಿಕ ಕ್ಷೇತ್ರಗಳ ತಾಣ ಎಂದೇ ಪ್ರಸಿದ್ಧವಾಗಿರುವಂಥದ್ದು. ಪುರಾಣ ಪ್ರಸಿದ್ಧ ಹಿನ್ನೆಲೆ ಹೊಂದಿರುವ ಈ ರಾಜ್ಯಕ್ಕೆ ಈ ಹಿಂದಿನ ಹೆಸರಂದ್ರೆ ಅದು ಮಗಧ. ಬಿಹಾರವು ಪ್ರಾಚೀನ ಭಾರತದ ಮಗಧ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಮೌರ್ಯರು ಮತ್ತು ಗುಪ್ತರಂತಹ ಶ್ರೇಷ್ಠ ರಾಜವಂಶಗಳ ತವರೂರಾಗಿತ್ತು. ಬೌದ್ಧ ಧರ್ಮ ಉದಯವಾದ ಸ್ಥಳ. ಅಶೋಕನಂತಹ ಮಹಾ ಸಾಮ್ರಾಟ್ಗಳ ಸಾಮ್ರಾಜ್ಯ ಇಲ್ಲಿಯವರೆಗೂ ವಿಸ್ತರಿಸಿತ್ತು. ಮಹಾಭಾರತದಲ್ಲಿ ಬೃಹದ್ರಥನನ್ನ ಮಗಧದ ಮೊದಲ ರಾಜ ಎಂದು ಉಲ್ಲೇಖಿಸಲಾಗಿದೆ. ಹರಿಯಂಕ್ ರಾಜವಂಶದ ರಾಜ ಬಿಂಬಾಸುರನು ಈಗ ಪಶ್ಚಿಮ ಬಂಗಾಳ ಎಂದು ಕರೆಸಿಕೊಳ್ಳುವ ಅಂಗರಾಜ್ಯವನ್ನ ಗೆದ್ದುಕೊಂಡ ಎಂದು ವಿವರಣೆ ಸಿಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈ ಬಿಹಾರದ ನೆಲದಲ್ಲಿಯೇ ಆ ಶಕ್ತಿ ದೇವತೆ ನೆಲೆ ನಿಂತಿದ್ದಾಳೆ. ಈ ದೇವಿಯನ್ನ ಮುಂಡೇಶ್ವರಿ ಎಂದು ಕರೀತಾರೆ. ಹಾಗಾಗಿ ಈ ದೇವಾಲಯವನ್ನ ಮುಂಡೇಶ್ವರ ಧಾಮ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಇದಿರೋದು ಬಿಹಾರ್ ರಾಜ್ಯದ ಕೈಮೂರ್ ಜಿಲ್ಲೆಯಲ್ಲಿ. ವನಸಿರಿ ದೇವಿಯೇ ಮೈದಳೆದಂತೆ ಸುತ್ತಲೂ ಗುಡ್ಡಗಾಡುಗಳಿಂದ ಆವೃತವಾಗಿರುವ ಪನ್ವಾರ ಬೆಟ್ಟದ ಮೇಲೆ ಮಾತೆ ಮುಂಡೇಶ್ವರಿ ದೇವಾಲಯವಿದೆ. ಈ ಆಲಯವು ಕೂಡ ಶಕ್ತಿಪೀಠಗಳಲ್ಲಿ ಒಂದು ಎಂಬುದು ಸನಾತನ ಸಂಪ್ರದಾಯದ ಪ್ರಸಿದ್ಧತೆ ಎಂದರೂ ತಪ್ಪಾಗಲಾರದು. ಈ ಸ್ಥಳ ಹಲವಾರು ಪುರಾಣ ಪ್ರಸಿದ್ಧ ಕಥಾನಕಗಳನ್ನು ಒಳಗೊಂಡಿದ್ದು, ಈ ದೇವಾಲಯದ ಸುತ್ತಲೂ ಸ್ಥಳ ಪುರಾಣ ದಂತಕತೆ ಹಾಗೂ ಇತಿಹಾಸ ರೂಪುಗೊಂಡಿರುವಂಥದ್ದು. ಇಲ್ಲಿ ರಕ್ತಪಾತವಿಲ್ಲದೆ ಮೇಕೆ ಬಲಿ ನೀಡಲಾಗುತ್ತೆ. ಬೆಟ್ಟಗಳ ತುದಿಯಲ್ಲಿ ನೆಲೆ ನಿಂತ ಮಾತಾ ಮುಂಡೇಶ್ವರಿ ದೇವಾಲಯವನ್ನು ತಲುಪಲು ಹರಸಾಹಸವನ್ನೇ ಪಡಬೇಕು. ಸುಮಾರು 608 ಅಡಿ ಎತ್ತರದ ಪರ್ವತವನ್ನ ಹತ್ತಿ ಸಾಕಬೇಕಾಗತ್ತೆ. ಇಲ್ಲಿ ಸಿಕ್ಕ ಶಾಸನದ ಪ್ರಕಾರ ಈ ದೇವಾಲಯವು ಕ್ರಿಸ್ತಶಕ 389ಕ್ಕೂ ಅತ್ಯಂತ ಪ್ರಾಚೀನವಾದದ್ದು ಎಂಬುದು ನಿಜಕ್ಕೂ ಸೋಜಿಗವೇ. ಬೆಟ್ಟದಾದ್ಯಂತ ಹರಡಿರುವ ಕಲ್ಲಿನ ರಾಶಿಗಳು ಹಾಗೂ ಕಂಬಗಳು ಶ್ರೀಯಂತ್ರ ಸಿದ್ಧಯಂತ್ರ ಮಂತ್ರಗಳಿಂದ ಕೆತ್ತಲ್ಪಟ್ಟಂತೆ ಕಾಣುತ್ತವೆ. ಈ ದೇವಾಲಯದ ಪ್ರವೇಶ ದ್ವಾರದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆ ಪನ್ವಾರ ಬೆಟ್ಟದ ಶಿಖರದಲ್ಲಿರುವ ಮಾತೆ ಮುಂಡೇಶ್ವರಿ ಭವಾನಿ ದೇವಾಲಯದ ಕೆತ್ತನೆಗಳು ದೇವಾಲಯಕ್ಕೆ ವಿಶಿಷ್ಟ ಮೆರುಗು ನೀಡುತ್ತವೆ. ಇನ್ನು ಎಲ್ಲದಕ್ಕೂ ಸಾಕ್ಷಿ ಕೇಳುವವರಿಗೆ ಈ ದೇವಾಲಯ ಅದೆಷ್ಟು ಪ್ರಾಚೀನವಾದದ್ದು, ನಿರ್ಮಾಣವಾಗಿದ್ದು ಯಾವಾಗ ಎಂಬ ಗೊಂದಲಗಳಿಗೆ ಇಲ್ಲಿ ಸಿಕ್ಕಂತಹ ಶಿಲಾಶಾಸನವೇ ಸ್ಪಷ್ಟವಾದ ಉತ್ತರ ನೀಡುತ್ತವೆ. ದೇವಾಲಯಕ್ಕೆ ಪ್ರವೇಶಿಸುವ ಮುನ್ನವೇ ಒಂದು ಶಾಸನ ಕಣ್ಣಿಗೆ ರಾಚುತ್ತೆ. ಆ ದಾಖಲೆಗಳ ಪ್ರಕಾರ ದೇವಾಲಯದಲ್ಲಿನ ವಿಗ್ರಹಗಳು ಗುಪ್ತರ ಕಾಲದಲ್ಲಿ ಪ್ರತಿಷ್ಠಾಪಿತವಾಗಿರುವಂಥದ್ದು. ಇವು ಅಷ್ಟಭುಜ ಆಕೃತಿಯ ಕಲ್ಲಿನ ದೇವಾಲಯವಾಗಿದ್ದು ಎಂದು ಸ್ಪಷ್ಟವಾಗಿ ತಿಳಿಸುತ್ತವೆ. ಈ ದೇವಾಲಯದಲ್ಲಿ ದೇವಿಯನ್ನ ಸ್ಥಾಪನೆ ಮಾಡಿದ್ದರ ಹಿಂದಿನ ಕಥೆಯು ಅಷ್ಟೇ ರೋಚಕವಾಗಿರುವಂಥದ್ದು.
ನಂಬಿಕೆಯ ಪ್ರಕಾರ ಮಹಿಷಾಸುರನ ಸಹೋದರರು ಹಾಗೂ ದಳವಾಯಿಗಳಾಗಿದ್ದ ಚಂಡ ಮತ್ತು ಮುಂಡರು ಈ ಪ್ರದೇಶವನ್ನ ಆಳುತ್ತಿದ್ದರು ಎಂದು ಸ್ಥಳೀಯ ಜಾನಪದಗಳು ಹೇಳುತ್ತವೆ. ಮುಂಡನು ದೇವಿ ಮುಂಡೇಶ್ವರಿ ಭವಾನಿ ದೇವಾಲಯವನ್ನ ನಿರ್ಮಿಸಿದರೆ, ತಮ್ಮ ಚಂಡನು ಚೈನ್ಪುರ್ ಹತ್ತಿರದ ಮುದರಾನ ಗುಡ್ಡದ ಮೇಲೆ ಚಂಡೀಶ್ವರಿ ದೇವಾಲಯವನ್ನ ನಿರ್ಮಿಸಿದನೆಂದು ಸ್ಥಳ ಪುರಾಣ ಹೇಳುತ್ತೆ. ಈ ಸ್ಥಳದ ಪೌರಾಣಿಕ ಕಥೆಯ ಅನ್ವಯ ಚಂಡಮುಂಡ ರಾಕ್ಷಸರು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಾಗ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇನ್ನಿಲ್ಲದ ಹಿಂಸೆ ನೀಡ್ತಾ ಇದ್ರು. ವಿನಾಕಾರಣ ಸಾಮಾನ್ಯರನ್ನ ಹಿಡಿದು ಕೊಲ್ಲುವುದು, ಹೆಣ್ಣು ಮಕ್ಕಳನ್ನ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡುವುದು, ಹೀಗೆ ಇವರಿಬ್ಬರಿಂದ ಅಧರ್ಮ ಎಲ್ಲೇ ಮೀರಿತ್ತು. ಹೀಗಾಗಿ ಸ್ಥಳೀಯ ನಿವಾಸಿಗಳಿಗೆ ಬೇರೆ ದಾರಿ ಕಾಣದೆ ಪವಾಡ ಪುರುಷರೊಬ್ಬರನ್ನ ತಮಗೆ ರಕ್ಷಣೆ ನೀಡಿ ಎಂದು ಸ್ಥಳೀಯ ನಿವಾಸಿ ಅಂಗಲಾಚಿಕೊಳ್ತಾರೆ. ಆಗ ಆ ಸಾಧು, ನೀವು ಜಗನ್ಮಾತೆಯನ್ನ ಪೂಜಿಸಿ 21 ದಿನಗಳ ಕಾಲ ನೀವು ತಾಯಿಯ 1,00,000 ಬೀಜಾಕ್ಷರ ಮಂತ್ರವನ್ನ ನಿಷ್ಠೆಯಿಂದ ಪೂಜಿಸಿ ಆರಾಧಿಸಿದ್ರೆ ತಾಯಿಯೇ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತಾಳೆ. ಅವಳನ್ನ ಬಿಟ್ಟು ಬೇರೆ ಯಾರಿಂದಲೂ ಆ ದುಷ್ಟರ ವಧೆ ಅಸಾಧ್ಯ ಎಂದು ಆ ಸಾಧು ಕಿವಿಮಾತು ಹೇಳ್ತಾರೆ. ಹೀಗೆ ದೊಡ್ಡದೊಂದು ಯಜ್ಞಕುಂಡವನ್ನ ನಿರ್ಮಿಸಿ ಸಂಪ್ರದಾಯಬದ್ಧವಾಗಿ ಪೂಜಾ ವಿಧಿಗಳು ಆರಂಭವಾಗುತ್ತವೆ. 21 ದಿನಕ್ಕೆ 1,00,000 ಬೀಜಾಕ್ಷರಿ ಮಂತ್ರ ಪೂರ್ಣ ಆಗುವುದರ ಒಳಗೆ ತಾಯಿ ಭವಾನಿ ಗಾಳಿಯ ರೂಪದಲ್ಲಿ ಪ್ರತ್ಯಕ್ಷವಾದಳು. ತನ್ನ ಭಕ್ತರ ಅಹವಾಲು ಆಲಿಸಿ ಮೊದಲಿಗೆ ತಾಯಿಯೇ ಅವರ ಕರೆಯನ್ನ ಕೇಳಿ ತಾಯಿ ಭವಾನಿ ಭೂಮಿಗೆ ಬಂದಳು ಮತ್ತು ಅವರನ್ನ ಕೊಲ್ಲಲು ಚಂಡನನ್ನ ಸಂಹಾರ ಮಾಡಿದ ಬಳಿಕ ಮುಂಡ ಯುದ್ಧ ಮಾಡುತ್ತಲೇ ಬೆಟ್ಟದ ತುದಿಯಲ್ಲಿ ಅಡಗಿಕೊಳ್ತಾನೆ. ಆದರೆ ಭವಾನಿ ಮಾತೆ ಕ್ರೋಧಳಾಗಿ ಮುಂಡ ಅಡಗಿದ್ದ ದುರ್ಗಮ ಜಾಗಕ್ಕೆ ತೆರಳಿ ಅವರ ದೇಹವನ್ನ ಮಧ್ಯಕ್ಕೆ ಸೀಳಿ ಸಂಹರಿಸಿ ಬಿಡುತ್ತಾಳೆಂಬ ಪೌರಾಣಿಕ ಕಥೆ ಇದೆ. ಅದಕ್ಕಾಗಿ ಭವಾನಿ ದೇವಿಯನ್ನ ಮುಂಡೇಶ್ವರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ದೇವಾಲಯವನ್ನ ಪ್ರವೇಶಿಸಿದಾಗ ದೇವಾಲಯದ ಪೂರ್ವ ಭಾಗದಲ್ಲಿ ಮುಂಡೇಶ್ವರಿ ದೇವಿಯ ಭವ್ಯವಾದ ಮತ್ತು ಪ್ರಾಚೀನ ಸಾಲಿಗ್ರಾಮ ಶಿಲೆಯ ಪ್ರತಿಮೆಯು ಭಕ್ತಾದಿಗಳ ಕಣ್ಮನ ಸೆಳೆಯುತ್ತೆ. ಅಲ್ಲಿ ಭವಾನಿ ದೇವಿಯು ವಾರಾಹಿ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ. ತಾಯಿಯ ವಾಹನವೇ ಎಮ್ಮೆ. ಇಂದಿಗೂ ಈ ದೇವಿಯ ಪ್ರತಿಮೆಯ ಹಿಂದೆ ನಾನಾ ನಿಗೂಢಗಳು ಇವೆ. ಅವುಗಳಲ್ಲಿ 2 ವಿಚಾರಗಳು ಎಂಥವರನ್ನಾದರೂ ಮೂಕರನ್ನಾಗಿಸದೇ ಇರದು. ಅದೇನೆಂದರೆ, ದೇವಿಯ ಮೂರ್ತಿಯನ್ನ ಬರಿಗಣ್ಣಿನಿಂದ ನೋಡಿ ಪ್ರತಿಮೆ ಹೇಗಿದೆ ಎಂದು ವಿವರಿಸಲು ಅಸಾಧ್ಯವಂತೆ. ಹಾಗೆ 1 ನಿಮಿಷಗಳ ಕಾಲ ಆ ಮೂರ್ತಿಯನ್ನ ನೋಡೋಕೆ ಎಂಥವರಿಗಾದರೂ ಅಸಾಧ್ಯವಂತೆ. ಪ್ರಾಚೀನ ಕಾಲದಿಂದಲೂ ಈ ದೇವಾಲಯದಲ್ಲಿ ಬಲಿದಾನದ ಪದ್ಧತಿ ಪ್ರಚಲಿತದಲ್ಲಿದೆ. ತಮ್ಮ ಆಸೆಗಳು ಈಡೇರಿದಾಗ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಆಡನ್ನ ಬಲಿ ಕೊಡ್ತಾರೆ. ಆದರೆ ರಕ್ತಪಾತವಿಲ್ಲದ ಬಲಿ ಅನ್ನೋದೇ ವಿಶೇಷ. ಇಲ್ಲಿ ದೇವಿಯ ಪಾದಗಳಿಗೆ ಬಲಿ ನೀಡಲಾಗುತ್ತೆ. ಆದರೆ 1 ಹನಿ ರಕ್ತವೂ ಚೆಲ್ಲೋದಿಲ್ಲ. ಪೂಜೆಯ ನಂತರ ಮೇಕೆಯನ್ನ ಬಲಿ ನೀಡಲು ದೇವಾಲಯದ ಒಳಗೆ ತರಲಾಗುತ್ತದೆ. ಮೇಕೆಯನ್ನು ದೇವಿಯ ಮುಂದೆ ನಿಲ್ಲಿಸಿ ಅರ್ಚಕರು ಮೇಕೆಯ 4 ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದು ದೇವಿಯ ಪಾದಗಳನ್ನ ಮುಟ್ಟಿ ಒಂದು ಮಂತ್ರವನ್ನ ಪಠಿಸುತ್ತಾರೆ. ಬಳಿಕ ದೇವಿ ಪೂಜೆಗೆ ಬಳಸಿದ ಅಕ್ಕಿಯನ್ನು ಮೇಕೆಯ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಅಕ್ಕಿ ಮೇಕೆಯ ಮೇಲೆ ಬಿದ್ದ ತಕ್ಷಣ ಅದು ಪ್ರಜ್ಞೆ ತಪ್ಪುತ್ತದೆ. ಮೇಕೆ ಸ್ವಲ್ಪ ಸಮಯದವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುತ್ತದೆ. ಅರ್ಚಕರು ಕೆಲವು ಮಂತ್ರಗಳನ್ನ ಪಠಿಸಿ ದೇವಿಯ ಪಾದಗಳ ಬಳಿ ಇರುವ ಹೂವನ್ನ ಮತ್ತೆ ಮೇಕೆಯ ಮೇಲೆ ಎಸೆದಾಗ ಮೇಕೆ ಎಚ್ಚರಗೊಳ್ಳುತ್ತದೆ. ಹೀಗೆ ಮಾಡಿದ ಬಳಿಕವೇ ಬಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಇದು ಶತಶತಮಾನಗಳಿಂದ ನಡೆಯುತ್ತಿರುವ ವಿಶಿಷ್ಟ ಸಂಪ್ರದಾಯ. ಇದನ್ನು ದೇವಿಯ ಪವಾಡವೆಂದು ಪರಿಗಣಿಸುತ್ತಾರೆ. ಪವಾಡಗಳು ಇಲ್ಲಿಗೆ ಮುಗಿಯೋದಿಲ್ಲ. ದೇವಾಲಯದ ಒಳಭಾಗದಲ್ಲಿ ಮತ್ತೊಂದು ಪವಾಡ ನಡೆಯುತ್ತೆ. ಅದು ಎಂಥವರನ್ನಾದರೂ ಬೆರಗುಗೊಳಿಸದೇ ಇರದು. ಮಾ ಮುಂಡೇಶ್ವರಿ ದೇವಾಲಯದ ಗರ್ಭಗುಡಿಯೊಳಗೆ ಶಿವನ ಪಂಚಮುಖಿ ಶಿವಲಿಂಗವಿದೆ. ಈ ಲಿಂಗ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಬಣ್ಣ ಬದಲಿಸುತ್ತೆ. ಇದರ ಹಿಂದಿನ ವಿಸ್ಮಯ ಇಂದಿಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಈ ಶಿವಲಿಂಗವನ್ನು ಮುಂಡೇಶ್ವರಿ ದೇವಾಲಯದ ಮಧ್ಯಭಾಗದಲ್ಲಿ ಸ್ಥಾಪಿಸಲಾಗಿದೆ.
ಸೋಮವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಲಾಗುತ್ತೆ. ಅಲ್ಲದೆ ಪ್ರತಿನಿತ್ಯವೂ ಇಲ್ಲಿ ಶಿವಲಿಂಗವನ್ನ ಅಲಂಕರಿಸಿ ರುದ್ರಾಭಿಷೇಕ ಮಾಡಲಾಗುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಅದ್ಭುತ ದೇವಾಲಯದ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲೂ ಉಲ್ಲೇಖವಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಈ ದೇವಾಲಯವನ್ನ ನಿರ್ವಹಣೆ ಮಾಡುತ್ತಿರುವುದು ಕೂಡ ಒಂದು ಮುಸ್ಲಿಂ ಕುಟುಂಬವೇ ಅನ್ನೋದು ವಿಶೇಷ. ಮುಂಡೇಶ್ವರಿ ದೇವಾಲಯವು ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಅಷ್ಟಭುಜ ಆಕೃತಿಯ ವಿನ್ಯಾಸವನ್ನ ಹೊಂದಿದೆ. ಬಿಹಾರದಲ್ಲಿರುವ ಅತ್ಯಂತ ಪ್ರಾಚೀನ ಶೈಲಿಯ ನಾಗರ ಶೈಲಿಯಲ್ಲಿ ದೇವಾಲಯ ನಿರ್ಮಾಣಗೊಂಡಿದೆ. ದೇವಾಲಯದ ಶಿಖರವನ್ನ ಕಿಡಿಕೇಡಿಗಳು ನಾಶಪಡಿಸಿದ್ದಾರೆ. ಅಲ್ಲದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರು, ಗಂಗಾ, ಯಮುನಾ ಮತ್ತು ಇತರೆ ದೇವತಾ ಮೂರ್ತಿಗಳ ಕೆತ್ತನೆಗಳನ್ನು ಕಾಣಬಹುದು. ತಾಯಿಯು ಮಹಿಷಾಸುರ ಮರ್ಧಿನಿಯಾಗಿದ್ದು ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಾ ತನ್ನ 10 ಕೈಗಳನ್ನು ಬಾಚಿ ಉಗ್ರ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ಇಲ್ಲಿ ಪ್ರತಿ ವರ್ಷ ರಾಮನವಮಿ, ಶಿವರಾತ್ರಿ ಉತ್ಸವಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಸಾವಿರಾರು ಜನ ಮೇಳದಲ್ಲಿ ಪಾಲ್ಗೊಳ್ತಾರೆ. ಈ ಮೊದಲೇ ಹೇಳಿದಂತೆ ಈ ದೇವಾಲಯ ಸುಮಾರು 608 ಅಡಿ ಎತ್ತರದ ಬೆಟ್ಟದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿಗೆ ತಲುಪಲು ಕಲ್ಲು ಮಣ್ಣಿನ ಹಾದಿಯಲ್ಲಿ ಸಾಗಬೇಕಾಗುತ್ತದೆ. ಹಾಗಾಗಿ ಈ ಭಾಗದಲ್ಲಿ ಕಳ್ಳಕಾಕರ ಹಾವಳಿಯೂ ಹೆಚ್ಚಾಗಿದೆ. ಈ ಹಿಂದೆಯೂ ಹಲವು ದರೋಡೆ ಪ್ರಕರಣಗಳು ನಡೆದಿವೆ. ಆ ತಾಯಿ ಮುಂಡೇಶ್ವರಿಯ ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.